ನನ್ನ ಜೊತೆಗೆ ಬಿಜೆಪಿ ರೈತ ಮೋರ್ಚಾ ಹಾಗೂ ಮಾಜಿ ಶಾಸಕರಾದಂತಹ ನಡಾಳಿಯವರಿದ್ದಾರೆ, ಮಾತನಾಡಿಸ್ತಾ ಹೋಗ್ತಾನೆ. ಯತ್ನಾಳ್ ಅವರ ಉಚ್ಚಾಟನೆ ಆಯಿತು. ಉಚ್ಚಾಟನೆ ಬಳಿಕವೂ ಕೂಡ ಅವರು ಮಾತುಗಾರಿಕೆ ಮುಂದುವರಿಸಿದ್ದಾರೆ. ಬಿಎಸ್ವೈ ಕುಟುಂಬಕ್ಕೆ ಬೈಯೋದನ್ನ ಮುಂದುವರಿಸಿದ್ದಾರೆ. ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಹೊಸ ವರ್ಷ ಮುಗಿದು ಈಗ ಹೊಸ ಪ್ರಾರಂಭ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಸನ್ಮಾನ್ಯ ಬಸನಗೌಡರು ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತೇವೆ. ಇನ್ಮೇಲಾದರೂ ಕೂಡ ನೀವು ನಾಲಿಗೆ ಹರಿಬಿಡೋದನ್ನು ನಿಲ್ಲಿಸಿ. ಇಲ್ಲಿವರೆಗೆ ಭಾರತೀಯ ಜನತಾ ಪಕ್ಷದ ಒಬ್ಬನೇ ಒಬ್ಬ ಕಾರ್ಯಕರ್ತ ಆಗಲಿ ಮುಖಂಡರಾಗಲಿ ನಿಮ್ಮ ವಿರುದ್ಧವಾಗಿ ಮಾತನಾಡಲಿಕ್ಕೆ ಹೋಗಲಿಲ್ಲ ನಾವು. ಕಾರಣ ಏನು ಅಂದರೆ ನೀವು ಭಾರತೀಯ ಜನತಾ ಪಕ್ಷಕ್ಕೆ ಇದೀರಿ ಅನ್ನೋ ಕಾರಣಕ್ಕೆ. ಈಗ ನೀವು ಭಾರತೀಯ ಜನತಾ ಪಕ್ಷ ನಿಮ್ಮ ಈ ನಾಲಿಗೆ ಹರಿಬಿಡೋದಕ್ಕೋಸ್ಕರ ನಿಮ್ಮನ್ನು ಹೊರಗಾಗ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತಿನಿಂದ ನಿಮಗೆ ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧ ಇಲ್ಲ. ನಮ್ಮ ನಾಯಕರ ಬಗ್ಗೆ ಇನ್ನು ಮೇಲೆ ಮಾತಾಡೋದನ್ನು ನಿಲ್ಲಿಸ್ತೇ ಹೋದರೆ ನೀವು ಯಾವ ಭಾಷೆಯಲ್ಲಿ ಮಾತಾಡ್ತೀರಿ ಟಿವಿ ಮುಂದೆ, ಅದೇ ಭಾಷೆಯಲ್ಲಿ ನಾವು ಕೂಡ ನಿಮಗೆ ಮಾತಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೇವೆ. ಹಿಂದುತ್ವಕ್ಕೆ ಬಿಜೆಪಿಯಲ್ಲಿ ಬೆಲೆ ಇಲ್ಲ, ಹಾಗಾಗಿ ಹೊಸ ಪಕ್ಷ ಕಟ್ಟುವಂತಹ ಅನಿವಾರ್ಯತೆ ಇದೆ. ನಾನು ಹೊಸ ಪಕ್ಷ ಕಟ್ತೀನಿ ಅನ್ನುವಂಥದ್ದು ಅವ್ರ ಮಾತು. ಇದು ಕರ್ನಾಟಕದ ಮಾಧ್ಯಮಗಳು ಸೃಷ್ಟಿ ಮಾಡಿರೋ ನಕಲಿ ಹಿಂದೂ ಹುಲಿ, ಇದು ಒರಿಜಿನಲ್ ಹುಲಿ ಅಲ್ಲ. ಮಾಧ್ಯಮದ ಸ್ನೇಹಿತರಿಗೆ ವಿನಂತಿ ಮಾಡ್ತೇನೆ, ಅದು ಹುಲಿನೂ ಅಲ್ಲ ಇಲಿನೂ ಅಲ್ಲ. ನೀವೇನು ಇಷ್ಟು ದಿನ ಸೃಷ್ಟಿ ಮಾಡಿರಿ ನಕಲಿ ಹುಲಿನ, ಇನ್ಮೇಲೆ ಕೈ ಬಿಡಿ, ಕೈ ಮುಗಿತೀವಿ. ಒಂದ್ಸಾರಿ ಹುಲಿ ಆಗ್ಲಿಕ್ಕೆ ಬಿಡಿ. ಅದು ನೀವು ಎಷ್ಟು ದಿನ ಅಂತ ಸೃಷ್ಟಿ ಮಾಡಿ ಇಟ್ಕೊಂತೀರಿ. ಅದು ಸುಮ್ಮನೆ ಬಾಯಿಂದ ಹೇಳಿದ ತಕ್ಷಣ ಹುಲಿ ಆಗ್ಬಿಡ್ತದ? ಹಿಂದೂ ಸಂಸ್ಕೃತಿ ಅಂದ್ರೆ ಏನು ಗೊತ್ತಾ ಮೇಡಮ್? ನಾವೆಲ್ಲ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಮತ್ತು ಧಾರವಾಡದಲ್ಲಿ ಪ್ರತಿ ರವಿವಾರ ಸಂಘದ ಪಾಠವನ್ನು ಕಲಿತು ಬೆಳೆದಿದ್ದೇವೆ. ಹಿಂದೂ ಸಂಸ್ಕೃತಿ ಅಂತಂದ್ರೆ ಪರರಿಗೆ ಸದಾ ಉಪಕಾರವನ್ನು ಬಯಸ್ತಕ್ಕಂಥ ಸಂಸ್ಕೃತಿ ನಮ್ಮದು. ಅದಕ್ಕೆ ನಾವು ಹೇಳ್ತೇವೆ ಏನಂತ, ಸುಭಾಷಿತಗಳಲ್ಲಿ ನಮ್ಗೆ ಹೇಳಿ ಕಳಿಸಿದ್ದಾರೆ. ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ವಿಹಂತಿ ನದ್ಯ, ಪರೋಪಕಾರಾಯ ದುಹಂತಿ ಗಾವಹ, ಪರೋಪಕಾರಾರ್ಥಂ ಇದಂ ಶರೀರಂ. ಅಹಂ ಬ್ರಹ್ಮಾಸ್ಮಿ ಅನ್ನೋದು ಹಿಂದೂ ಸಂಸ್ಕೃತಿ ಅಲ್ಲ. ನಾನೇ ಎಲ್ಲ ಅಂತಕ್ಕಂಥದ್ದು ಹಿಂದೂ ಸಂಸ್ಕೃತಿ ಅಲ್ಲ. ನಾನು ಅಂತಕ್ಕಂಥದ್ದು ಇಲ್ವೇ ಇಲ್ಲ ನಮ್ಮಲ್ಲಿ, ನಾವು ಅಂತಕ್ಕಂಥದ್ದು ಬರ್ಬೋದು. ಆದರೆ ಇವತ್ತಿನವರೆಗೆ ಸನ್ಮಾನ್ಯ ಬಸನಗೌಡರು ಮಾತಾಡೋ ಪ್ರತಿಯೊಂದು ಶಬ್ದ ನೋಡಿ ನೀವು, ನಾನೇ 2028ಕ್ಕೆ ಮುಖ್ಯಮಂತ್ರಿ, ನಾನೇ ವಿರೋಧ ಪಕ್ಷದ ನಾಯಕ, ನಾನೇ ಹಿಂದೂ ಹುಲಿ, ನಾನೇ ಕರ್ನಾಟಕದ ನಾಯಕ. ಟಿವಿ ಸೃಷ್ಟಿ ಮಾಡಿರೋ ನಾಯಕ ಒಪ್ಕೊಳ್ತೀನಿ ನಾನು. ಮಾಧ್ಯಮಗಳು ಸೃಷ್ಟಿ ಮಾಡಿರೋ ಈ ನಕಲಿ ನಾಯಕ ಬಿಟ್ರೆ ಗ್ರೌಂಡಲ್ಲಿ ಯಾವ ನಾಯಕನೂ ಅಲ್ಲ. ಕುಮಾರ್ ಬಂಗಾರಪ್ಪ ಸೇರಿದಂತೆ ಬಿಪಿ ಹರೀಶ್ ಸೇರಿದಂತೆ ಒಂದಿಷ್ಟು ಜನ ಈಗ ಮತ್ತೆ ಹೈಕಮಾಂಡ್ಗೆ ಮನವಿ ಮಾಡ್ತೇವೆ, ಅವರನ್ನ ವಾಪಸ್ ಪಕ್ಷಕ್ಕೆ ಕರೆತರುವಂತಹ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂತಹ ಮಾತನ್ನು ಹೇಳ್ತಿದ್ದಾರೆ. ಉಗಾದಿ ಹೊಸ ವರ್ಷದವರೆಗೆ ಅವ್ರ ಜೊತೆಗೆ ಎಲ್ಲರೂ ಗುರ್ಸ್ಕೊಂಡಿರ್ಬೋದು. ಆದ್ರೆ ಇವತ್ತಿಂದ ನಾನು ಚಾಲೆಂಜ್ ಮಾಡ್ತೇನೆ, ಒಬ್ಬರೇ ಒಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಮತ್ತು ಒಬ್ಬನೇ ಒಬ್ಬ ಭಾರತೀಯ ಜನತಾ ಪಕ್ಷದ ಮುಖಂಡ ಅವ್ರ ಜೊತೆ ಗುರ್ಸ್ಕೊಳ್ಳಲ್ಲ. ಯತ್ನಾಳ್ ಅವರ ನೆರಳು ಪಕ್ಕದಲ್ಲಿ ಕೂಡ ನಿಂತ್ಕೊಳ್ಳೋದಿಲ್ಲ. ಇದು ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು ಮತ್ತು ನಾನು ಮಾಧ್ಯಮದವರಿಗೂ ಕೂಡ ನಾನು ನಿಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇದು ನನ್ನ ಚಾಲೆಂಜ್. ಯಾವ ಕಾರಣಕ್ಕೂ ಒಬ್ಬ ಮುಖಂಡ ಗುರ್ಸ್ಕೊಳ್ಳಲ್ಲ. ಇವರು ಕರ್ನಾಟಕದ ಆಧುನಿಕ ರಾಜಕಾರಣದ ಶಿಶುಪಾಲ. ಇವರು ಶಿಶುಪಾಲನ ವಧೆ ಆಯಿತು, ನಿಮ್ಗೆ ಗೊತ್ತಿದೆ ಮಹಾಭಾರತದಲ್ಲಿ. ಇದೇ ರೀತಿ ನಾಲಿಗೆ ಹರಿಬಿಟ್ಟು ಆಡಬಾರದ ಮಾತುಗಳನ್ನೆಲ್ಲ ಹಿರಿಯರಿಗೆಲ್ಲ ಆಡಿದ ಮೇಲೇ ಶಿಶುಪಾಲನ ವಧೆ ಆಯಿತು ಮಹಾಭಾರತದಲ್ಲಿ. ಇಲ್ಲೂ ಅಷ್ಟೇ, ಇವತ್ತಿನ ಆಧುನಿಕ ಕರ್ನಾಟಕ ರಾಜಕಾರಣದ ಶಿಶುಪಾಲ ಇವರು. ಯಾರಿಗೆ ಬೈದಲ್ಲ ಹೇಳಿ? ವಾಜಪೇಯಿ ಅವರಿಗೆ, ಮೋದಿಜಿಯವರಿಗೆ, ಪ್ರಹ್ಲಾದ್ ಜೋಶಿಯವರಿಗೆ, ಜಗದೀಶ್ ಶೆಟ್ಟರ್ ಅವರಿಗೆ, ಸದಾನಂದ ಗೌಡರಿಗೆ, ಯಡಿಯೂರಪ್ಪನವರಿಗೆ, ಇನ್ಯಾರು ಉಳಿಸಿದಾರೆ ಹೇಳಿ ನೋಡೋಣ? ಇವರು ಹಿಂದೂ ಹುಲಿಗೆ ಆಗ್ಲಿಕ್ಕೆ ಸಾಧ್ಯನಾ? ನಾನು ಅದೇ ಹೇಳಿದ್ದು. ಅದಕ್ಕೆ ಇದು ಕರ್ನಾಟಕದಲ್ಲಿ ಯಾವ ಹುಲಿನೂ ಅಲ್ಲ, ಇದು ಇಲಿನೂ ಅಲ್ಲ. ಇಷ್ಟು ದಿನ ಭಾರತೀಯ ಜನತಾ ಪಕ್ಷದಲ್ಲಿದ್ದರು, ಅವ್ರು ಒಂದು ಗೌರವ ಇತ್ತು. ಇನ್ಮೇಲೆ 3 ಕಾಸಿನ ಬೆಲೆ ಇಲ್ಲದಿರ್ತಕ್ಕಂಥ ವ್ಯಕ್ತಿ ಅಷ್ಟೇ. ವಿಜಯಪುರದಲ್ಲಿ ಕಾರ್ಯಕರ್ತರ ಸಮಾವೇಶ ಮಾಡಬೇಕು ಅನ್ನುವಂತಹದ್ದು ಖಂಡಿತ ಮಾಡ್ತೇವೆ. ನಾನು ಅಧ್ಯಕ್ಷರ ಹತ್ರ ಚರ್ಚೆ ಮಾಡ್ತೇವೆ, ಸಮಯ ಕೇಳ್ತೇವೆ. ಭಾರತೀಯ ಜನತಾ ಪಕ್ಷ ಗಟ್ಟಿಯಾಗಿದೆ ಬಿಜಾಪುರ ಜಿಲ್ಲೆಯಲ್ಲಿ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯಾವ ನೀವು ಹಿಂದೂ ಹುಲಿ ಅಂತಿದ್ರಲ್ಲ, ಅದೇ ಹಿಂದೂ ಹುಲಿ ಕ್ಷೇತ್ರದಲ್ಲೇ 10,000 ಕಾಂಗ್ರೆಸ್ಗೆ ಲೀಡ್ ಬಂದಿದ್ದೆ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಲ್ಲಿರೋದು.
ಬೆಳಗ್ಗೆ ಎದ್ರೆ ಸಾಯಂಕಾಲ ಎದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಅಡ್ಜಸ್ಟೆಂಟ್ ಪಾಲಿಟಿಕ್ಸ್ ಮಾಡಿ ಅಲ್ಲಿ 7 ಜನ ನಾವೇನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತ್ವಲ್ಲ, ಸೋತವರಲ್ಲಿ ನಾವು ಸಂಕಲ್ಪ ಮಾಡಿದ್ವಿ. ಇದೇ ಬಿಜಾಪುರದಲ್ಲಿ ಬೊಮ್ಮಾಯಿಯವ್ರ ನೇತೃತ್ವದಲ್ಲಿ ಒಂದು ನಿಯೋಗ ಬಂತು. ಬಂದಾಗ 3 ಗಂಟೆ ಕಾಯಿಸಿದ್ರು ಬರಲಿಲ್ಲ, ಇವರು ಸಭೆಗೆ ಬರಲಿಲ್ಲ. ಎಲ್ಲ ಕ್ಷೇತ್ರದ ಕಾರ್ಯಕರ್ತರಲ್ಲಿ ಕಾಯ್ತಾ ಇದ್ವಿ. ನಾನು ಹೊರಗೆ ಬಂದು ಅವತ್ತೇ ಸಂಕಲ್ಪ ಮಾಡಿದ್ವಿ. ಮಾಧ್ಯಮದಿಂದ ಹೇಳಿದ್ವಿ, ನಾವು ಯಾರು ಕೂಡ ಸೋತಿದ್ದೇವೆ, ಸತ್ತಿಲ್ಲ. ಮುಂದಿನ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬರ್ತದೆ. ಸೋತಿರ್ತಕ್ಕಂಥ 7 ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಹೈಯೆಸ್ಟ್ ಲೀಡ್ ಕೊಡ್ತೇವೆ ಮತ್ತು ಲೋಕಸಭಾ ಚುನಾವಣೆಯನ್ನು ಗೆಲ್ತೇವೆ ಅಂತಕ್ಕಂಥ ಸಂಕಲ್ಪವನ್ನು ಅವತ್ತು ನಾನು ಬಹಿರಂಗವಾಗಿ ಮಾಧ್ಯಮದ ಮುಂದೆ ಮಾಡಿದ್ದೀವಿ. ನಂತರ ಅಲ್ಲಿವರೆಗೆ ಹೆಂಡತಿ ಮಕ್ಕಳು ಮಕ ನೋಡಲ್ಲ ಅಂತ ಹೇಳಿದ್ವಿ ನಾವು. ಅದೇ ರೀತಿ ನಮ್ಮ ಕಾರ್ಯಕರ್ತರು ಸಂಕಲ್ಪ ಮಾಡಿದ್ವಿ. 7 ಕ್ಷೇತ್ರ ಏನು ಸೋತಿದ್ವಿ ಅಲ್ಲೇನೆ ಬಿಜೆಪಿಗೆ ಹೈಯೆಸ್ಟ್ ಲೀಡ್ ತಗೊಂಡು ಬಂದ್ವಿ. ನಾನು ಲೋಕಸಭಾ ಚುನಾವಣೆಯಲ್ಲಿ ರಮೇಶ್ ಜಿಗಜಿಯವರನ್ನು ಗೆಲ್ಲಿಸಿದ್ವಿ. ಆದರೆ ಯಾವ ಈ ನಕಲಿ ಹುಲಿ ಕ್ಷೇತ್ರ ಇದೆಯಲ್ಲ ವಿಜಾಪುರ ನಗರದಲ್ಲಿ 10,000 ಕಾಂಗ್ರೆಸ್ಸಿಗೆ ಲೀಡ್ ಬಂತು. ಈಗೇನು ಹೇಳ್ತೀರಿ? ಭಾರತೀಯ ಜನತಾ ಪಕ್ಷ ಸ್ಟ್ರಾಂಗ್ ಆಗಿದೆಯೋ ಇಲ್ವಾ? ಇದು ಒರಿಜಿನಲ್ ಹುಲಿನೋ ಅಥವಾ ನಕಲಿ ಹುಲಿನೋ? ಇದು ವಾಸ್ತವ ದಾಖಲಾತಿ. ಇದು ನಾನು ಸುಳ್ಳು ಹೇಳಿ ಮಾತಾಡ್ತಾ ಇಲ್ಲ, ಸುಳ್ಳು ಮಾತಾಡ್ತಾ ಇಲ್ಲ. ಇವರು ಹೇಳ್ತಾರಲ್ಲ ವಿಜಯೇಂದ್ರ ಭ್ರಷ್ಟ, ಯಡಿಯೂರಪ್ಪನವರು ಭ್ರಷ್ಟ, ಕೊಡಪ್ಪ ತಾಕತ್ತಿದ್ರೆ ದಾಖಲಾತಿ ನಿನ್ನ ಹತ್ರ ಇದೆಯಾ? ದಾಖಲಾತಿ ಇಡು ಹೊರಗಡೆ. ನೀವೆಷ್ಟು ಪ್ರಾಮಾಣಿಕ ಅಂತ ಇಡ್ತೀವಿ. ನೀವೆಷ್ಟು ಪ್ರಾಮಾಣಿಕ, ನೀವೆಷ್ಟು ಸತ್ಯ ಹರಿಶ್ಚಂದ್ರ, ನಿನ್ನ ವ್ಯವಹಾರಗಳು ಏನೇನಿದೆ ಅದನ್ನು ಇಡ್ತೀವಿ, ನಾವು ಇಡ್ತೀವಿ. ಆದರೆ ಇವತ್ತಿನಿಂದ ಬಸವನಗೌಡರಿಗೆ ಹೇಳಲಿಕ್ಕೆ ಬಯಸ್ತೇವೆ, ಸಾಕು ಮಾಡಿ. ಇಲ್ಲದೆ ಹೋದರೆ ನೀವು ಯಾವ ಭಾಷೆಯಲ್ಲಿ ಮಾತಾಡ್ತೀರಿ ಅದೇ ಭಾಷೆಯಲ್ಲಿ ನಾವು ಎಲ್ಲರೂ ಕೂಡ ಮಾತಾಡಲಿಕ್ಕೆ ತಯಾರಾಗಿದ್ದೇವೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಿಂದೆಯೂ ಅವರ ಅವಶ್ಯಕತೆ ಇರಲಿಲ್ಲ, ಉಚ್ಚಾಟನೆ ನಂತರವೂ ಅವರ ಅವಶ್ಯಕತೆ ಇರಲ್ಲ ಪಕ್ಷಕ್ಕೆ. ಅವಶ್ಯಕತೆ ಇಲ್ಲವೇ ಇಲ್ಲ. ಮಾಧ್ಯಮದವರಿಗೆ ಅವ್ರಿಗೆ ಅವಶ್ಯಕತೆ ಇರಬಹುದಷ್ಟೇ, ಜನಕ್ಕೆ ಅವಶ್ಯಕತೆ ಇಲ್ಲ. ಆಮೇಲೆ ನಿನ್ನೆ ಹೇಳ್ತಾ ಇದ್ರು ಏನಂತ, 174 ಜನ ರಾಜೀನಾಮೆ ಕೊಟ್ಬಿಟ್ರೆ, ಕೊಟ್ಟರು ಇಬ್ಬರೇ, ಯಾರು ರಾಜೀನಾಮೆ ಕೊಟ್ಟಿದ್ರು. ಇವ್ರನ್ನ ಉಚ್ಚಾಟನೆ ಸಾಯಂಕಾಲ ನ್ಯೂಸ್ ಬಂದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗು 10 ಗಂಟೆಗೆ ಬಿಜಾಪುರದಲ್ಲಿ 40 ಜನ ಇರಲಿಲ್ಲ ಗಾಂಧಿ ಚೌಕ್ನಾಗ. 40 ಜನ. ಒಬ್ಬ MLA ಅಂದ್ರೆ ಒಂದು 10,000 ಜನ ಇರ್ತಿರ್ತಾನೆ ಫಾಲೋವರ್ಸು. 40 ಜನ ಇರಲಿಲ್ಲ. ಬೆಳಗ್ಗೆ ಮತ್ತೆ ಪ್ರತಿಭಟನೆ ಮಾಡಿದ್ರೆ ಅಸಹ್ಯ ಆಗುತ್ತೆ. ಪೊಲೀಸ್ನವರು ಒಂದು 200-300 ಜನ ಇದ್ರು. ಬೆಳಗ್ಗೆ ಪ್ರತಿಭಟನೆ ಮಾಡಿದ್ರೆ ಅಸಹ್ಯ ಆಗುತ್ತೆ ಅಂತ ಹೇಳಿ ಸಾಯಂಕಾಲ ಆ ಸಿದ್ದೇಶ್ವರಿ ಬ್ಯಾಂಕ್ನಾಗಿದ್ದಂಥ ಎಲ್ಲ ಎಂಪ್ಲಾಯೀಸನ್ನು ಕರ್ಕೊಂಡ್ಬಂದು ಅಲ್ಲಿ ರಸ್ತಾ ರೋಕ ಮಾಡಕ್ಕೆ ಏನೋ ಮಾನವ ಸರಪಳಿ ಮಾಡೋಕೆ ಪ್ರಯತ್ನ ಮಾಡಿದ್ರು. ಒಂದು 300-400 ಜನ ಇದ್ರು. ಆಮೇಲೆ ಅಲ್ಲಿಲ್ಲ ಯಾರನ್ನೋ ಕರೆದು ಏನೇನೋ ಮಾಡಿ 1,500 ಜನ ಸೇರಿಸಿ ಒಂದು ಪ್ರತಿಭಟನೆ ರ್ಯಾಲಿ ಮಾಡಿದ್ದಾರೆ. ಅದು ಬಿಟ್ಟರೆ ಇದು ಗ್ರೌಂಡಲ್ಲಿ ಏನೂ ಇಲ್ಲ. ಅದಕ್ಕೆ ನಾನು ಮಾಧ್ಯಮದವ್ರಿಗೆ ವಿನಂತಿ ಮಾಡ್ತೀನಿ, ಕರ್ನಾಟಕದ ಮಾಧ್ಯಮಕ್ಕೆ ವಿನಂತಿ ಮಾಡ್ತೀನಿ, ಇವತ್ತಿನಿಂದ ದಯಮಾಡಿ ಈ ನಕಲಿ ಹುಲಿ ಸವಾಸ ಬಿಡಿ. ಯಾಕಂದ್ರೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡಬೇಕಾಗಿದೆ ನಾವು ಭಾರತೀಯ ಜನತಾ ಪಕ್ಷದವರು. ಮತ್ತು ಕರ್ನಾಟಕದ ಜನ ಒಂದು ಬೆಲೆ ಏರಿಕೆಯಿಂದ ಬೇಸತ್ತಿದ್ದಾರೆ. ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆದು ವಿಜೇಂದ್ರ ರಾಜ್ ಅವರ ನೇತೃತ್ವದಲ್ಲಿ, ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ನೇತೃತ್ವದಲ್ಲಿ, ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ತರ್ತಕ್ಕಂಥ ಸಂಕಲ್ಪದ ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ. ನಮ್ಮ ಜೊತೆಗೆ ಎಲ್ಲ ಮಾಧ್ಯಮದ ಸ್ನೇಹಿತರು ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡ್ತೀವಿ. ಥ್ಯಾಂಕ್ ಯು. ಇದಿಷ್ಟು ನಡಹಳ್ಳಿಯವರ ಮಾತು. ಕ್ಯಾಮರಾಮನ್ ಜಯರಾಮ್ ಜೊತೆ ದೀಪಕ್ ಕುಕ್ವಾಡ, ಪವರ್ ಟಿವಿ, ಬೆಂಗಳೂರು.